ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರುನಾಡಿನ ಜ್ಞಾನಪೀಠ ಪುರಸ್ಕೃತರ ಪೈಕಿ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಮಹಾಕವಿಗಳಲ್ಲಿ ಒಬ್ಬರು. ಶಿವರಾಮ್ ಕಾರಂತರನ್ನ ಕಡಲ ತೀರದ ಭಾರ್ಗವ ಎಂದೇ ಕರೆಯುತ್ತಾರೆ. ಕನ್ನಡ ಸಾಹಿತ್ಯ ಲೋಕದ ಮಹಾನ್ ವ್ಯಕ್ತಿತ್ವಗಳಲ್ಲಿ ಒಬ್ಬರು. ಬಹುಮುಖ ಪ್ರತಿಭೆ ಹೊಂದಿದವರು. ಲೇಖಕ, ನಾಟಕಕಾರ, ವಿಜ್ಞಾನ ಪ್ರಸಾರಕ, ಚಿತ್ರಕಲಾವಿದ, ಚಲನಚಿತ್ರ ನಿರ್ದೇಶಕ ಮತ್ತು ಸಾಮಾಜಿಕ ಚಿಂತಕರಾಗಿದ್ದವರು. 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರ ಪ್ರಸಿದ್ಧ ಕಾದಂಬರಿಗಳಲ್ಲಿ ಮೂಕಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಚೂಮನ ದುಡಿ ಪ್ರಮುಖವಾದವು. ಮೂಕಜ್ಜಿಯ ಕನಸುಗಳು ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು, ಕವಿಯ ಜೀವಮಾನದ ಸಾಧನೆಗೆ ದೊರೆತ ಕಿರೀಟವೇ ಸರಿ. ನಿಜಕ್ಕೂ ಶಿವರಾಮ್ ಕಾರಂತರ ಬದುಕೇ ವಿಚಿತ್ರ. ಅವರ ಆಲೋಚನಾ ಲಹರಿ, ಅವರ ಚಿಂತನೆ ಎಲ್ಲವೂ ಇಂದಿನ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ಮಾದರಿ ಇದ್ದಂತೆಯೇ. ಅಷ್ಟಕ್ಕೂ ಕಾರಂತರ ಹಿನ್ನೆಲೆ ಹಾಗೂ ಅವರ ಬದುಕಿನ ಕೆಲವೊಂದಿಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶಿವರಾಮ್ ಕಾರಂತರು 1902 ಅಕ್ಟೋಬರ್ 10ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಕುಟುಂಬ ಶಿಕ್ಷಣಕ್ಕೆ ಮತ್ತು ಸಂಸ್ಕೃತಿಗೆ ಮಹತ್ವ ನೀಡುತ್ತಿತ್ತು. ತಂದೆ ಶೇಷ ಕಾರಂತರು, ತಾಯಿ ಲಕ್ಷ್ಮಮ್ಮ. ಸ್ಮಾರ್ತ ಬ್ರಾಹ್ಮಣ ಕುಟುಂಬದಲ್ಲಿ 5ನೇ ಮಗುವಾಗಿ ಜನಿಸುತ್ತಾರೆ ಕಾರಂತರು. ಪ್ರಾಥಮಿಕ ಶಿಕ್ಷಣವನ್ನ ಕುಂದಾಪುರದಲ್ಲಿಯೇ ಪೂರೈಸಿ ಮಂಗಳೂರಿನಲ್ಲಿ ಕಾಲೇಜು ಶಿಕ್ಷಣವನ್ನ ಪಡೆದರು. ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವದಿಂದ ಕಾಲೇಜು ಶಿಕ್ಷಣವನ್ನ ಮಧ್ಯದಲ್ಲೇ ಬಿಟ್ಟರು. ಆ ಹೊತ್ತಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಕಾರ್ನಾಡ್ ಸದಾಶಿವರಾವ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 1927ರವರೆಗೆ 5 ವರ್ಷಗಳ ಕಾಲ ಖಾದಿ ಮತ್ತು ಸ್ವದೇಶಿಗಾಗಿ ಪ್ರಚಾರ ಮಾಡಿದರು. ಆ ಹೊತ್ತಿಗಾಗಲೇ ಕಾದಂಬರಿಗಳು ಮತ್ತು ನಾಟಕಗಳನ್ನು ಬರೆಯಲು ಪ್ರಾರಂಭಿಸಿದರು. ಕಾರಂತರು ಶಾಲೆಯಲ್ಲಿ ಕುಳಿತು ಕಲ್ತಿದ್ದಕ್ಕಿಂತ ನಿಸರ್ಗದಲ್ಲಿ ವಿಹರಿಸಿ ಕಲ್ತಿದ್ದೇ ಹೆಚ್ಚು. ಅವರದ್ದೇ ಪರಿಯಲ್ಲಿ ಹೇಳುವುದಾದರೆ, ಮುಂಜಾನೆಯ ಹಕ್ಕಿಗಳ ಚಿಲಿಪಿಲಿ, ಹರಳುಗಲ್ಲಿನ ಮೇಲೆ ಓಡುವ ನದಿಯೊಂದರ ನಾದ, ಸಂಜೆಯ ಗಾಳಿಗೆ ಮಿದುವಾಗಿ ಉರುಳುವ ಕಡಲಿನ ಮೊರೆತ, ಅಲೆಗಳು ಮರಳದಿನ್ನೆನ್ನೇರಿ ತಿರುಗಿ ಕಡಲನ್ನ ಸೇರುವ ಜೋಗಳ, ನೀಲಿ ಬಾನನ ಚುಕ್ಕಿಗಳ ವಿಸ್ತಾರ ರಾಜ್ಯ, ಹಸಿರು ಕಾನನ, ಇವುಗಳೆಲ್ಲ ಅವರಿಗೆ ಪಾಠಕ್ಕಿಂತ ಹೆಚ್ಚು ಪ್ರಿಯ. ಸಾಹಿತ್ಯ ರಚನೆ, ನಾಡಹಬ್ಬ, ಶಿಕ್ಷಕರ ಸಮ್ಮೇಳನ ಮುಂತಾದ ಚಟುವಟಿಕೆಗಳನ್ನು ಪುತ್ತೂರಿನಲ್ಲಿ ಪ್ರಾರಂಭಿಸಿದರು. ಕಾರಂತರಂತೆ ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ವಿಜ್ಞಾನ, ಚಿತ್ರಕಲೆ, ಸಂಗೀತ, ಶಿಕ್ಷಣ, ರಾಜಕೀಯ, ಪತ್ರಿಕೋದ್ಯಮ, ಭಾಷೆ, ಸಂಸ್ಕೃತಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕ್ರಿಯಾಶೀಲರಾದ ಬರಹಗಾರರು ಯಾರಿದ್ದಾರೆ ಹೇಳಿ? ಅವರು ಮಾಡಿದ ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ ಯೋಜನೆಗಳು ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಸಾಧ್ಯವಿರುವಂಥದ್ದು. ಇಂಥದ್ದನ್ನ ಒಬ್ಬರೇ ಕೈಗೊಂಡು ಸಾಧಿಸಿದರು. ಸಿರಿಗನ್ನಡ ಅರ್ಥಕೋಶವನ್ನ ತಯಾರಿಸಿದರು. ಯಕ್ಷಗಾನ ಕುರಿತು ಪುಸ್ತಕಗಳನ್ನ ಬರೆದರು. ಸ್ವತಃ ಹಲವು ಪ್ರಯೋಗಗಳನ್ನ ನಡೆಸಿದರು. ಶಿಲ್ಪಕಲೆ, ಚಿತ್ರಕಲೆಗಳ ಕುರಿತಾದ ಪುಸ್ತಕಗಳನ್ನ ಬರೆದರು. ಸ್ವತಃ ಚಿತ್ರರಚನೆಯನ್ನು ಮಾಡಿದರು. ಚಲನಚಿತ್ರ ನಿರ್ಮಿಸಿದ್ರು, ನಿರ್ದೇಶಿಸಿದ್ರು. ಇನ್ನು ನಾಟಕ, ಯಕ್ಷಗಾನಗಳಲ್ಲಿ ನಟಿಸಿದ್ರು. 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು, ಹಲವಾರು ಪ್ರವಾಸ ಕಥಾನಕಗಳನ್ನು, ಆತ್ಮಚರಿತ್ರೆಯನ್ನು ಬರೆದರು. IBH ಪ್ರಕಾಶನ ಮಕ್ಕಳಿಗಾಗಿ ಪ್ರಕಟಿಸಿದ ಅಮರ ಚಿತ್ರಕಥೆಗಳನ್ನು ಅನುವಾದಿಸಿದರು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಪುಲವಾದ ಪ್ರಯೋಗಗಳನ್ನು ನಡೆಸಿದರು. ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು ಸೇರಿದಂತೆ ಭಾರತದ ರಾಜಕೀಯದಲ್ಲಿ ಕ್ರಿಯಾಶೀಲ ಸಂಬಂಧವನ್ನ ತೋರಿದ್ರು. ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಅವರು 90 ವರ್ಷದ ಸಮೀಪದಲ್ಲಿದ್ದಾಗ ಪ್ರಕಟವಾದ ಕೃತಿ. ಒಂದು ಕಾಲದಲ್ಲಿ ಅವರು ತಮ್ಮ ಪುಸ್ತಕಗಳಿಗೆ ತಾವೇ ಪ್ರಕಾಶಕರು, ವಿನ್ಯಾಸಕರು, ಮುದ್ರಕರು, ಮಾರಾಟಗಾರರು ಆಗಿದ್ರು.
ಕೆಲವೊಂದಕ್ಕೆ ನಾನೇ ಓದುಗನೂ ಆಗಿದ್ದೇನೆ ಎಂದು ತಮ್ಮನ್ನೇ ತಾವು ಹಾಸ್ಯ ಮಾಡಿಕೊಳ್ತಿದ್ರು. ಕಾರಂತರು ಹೀಗೆ ಹೇಳ್ತಾರೆ, ನಾನು ಸಮಯದ ಅಭಾವವನ್ನ ಕುರಿತು ಎಂದು ನೆಪ ಹೇಳಿದವನಲ್ಲ. ಪ್ರತಿದಿನ ರಾತ್ರಿ ನಾನು 9 ತಾಸುಗಳ ನಿದ್ದೆ ಸಾಲದೆ ಹಗಲು ಸಹ 1 ತಾಸು ನಿದ್ದೆ ಮಾಡುತ್ತೇನೆ, ಅಥವಾ ಮನಸ್ಸು ಬಂದರೆ ಇನ್ನೂ ತುಸು ಹೆಚ್ಚಾಗಿ ನಿದ್ದೆ ಮಾಡುವಷ್ಟು ಅವಕಾಶವಿದೆ ಎಂದು ತಿಳಿದಿದ್ದೇನೆ. ಸಮಯ ಸಾಲದೆ ನನ್ನ ಯಾವ ಕೆಲಸವೂ ಈ ತನಕ ಕೆಟ್ಟಿದ್ದು ಕಾಣಿಸುವುದಿಲ್ಲ. ನನಗಿರುವ ಕಷ್ಟ ಕೈಯಲ್ಲಿ ಒಂದಲ್ಲ ಒಂದು ಕೆಲಸವಿಲ್ಲದಿದ್ದರೂ ಸಮಯ ಕಳೆಯುವುದು ಹೇಗೆ ಎಂಬ ಚಿಂತೆ. ಇಂಥದ್ದೇ ನಿಶ್ಚಿತ ಕೆಲಸವನ್ನ ಮಾಡಬೇಕೆಂದು ಮನಸ್ಸಿಗೆ ಹೊಳೆಯದೆ ಹೋಯಿತಾದರೆ ಒಂದಲ್ಲ ಒಂದು ಪುಸ್ತಕವನ್ನ ತೆರೆದು ಓದಲು ಎತ್ತಿಕೊಳ್ಳುತ್ತೇನೆ. ಅದಕ್ಕಾಗಿ ಆಗಾಗ ಒಳ್ಳೆಯ ಪುಸ್ತಕ ತರಿಸಿಕೊಳ್ಳುತ್ತೇನೆ. ಅದಕ್ಕೆ ವಿಷಯಗಳು ಗೊತ್ತೂ ಉರಿಯಿಲ್ಲ. ಹಾಗೆ ತರಿಸಿಕೊಂಡು ಓದಿದ ಪುಸ್ತಕಗಳಲ್ಲಿ ಕೆಲವು ರುಚಿಸುತ್ತವೆ, ಕೆಲವು ರುಚಿಸುವುದಿಲ್ಲ. ಒಳ್ಳೆಯ ಪುಸ್ತಕಗಳು ಕೈಗೆ ಸಿಕ್ಕಿದರೆ ಆಗ ಬೇರೊಂದು ಚಿಂತನೆ ಮೂಡುತ್ತದೆ. ಮಾಡಬಹುದಾದ ಕೆಲಸಗಳು ವಿಫಲವಾಗಿವೆ, ಸಮಯವೂ ಧಾರಾಳವಾಗಿದೆ. ಬದುಕಿಗೂ ಮಾನವೀಯ ಚಟುವಟಿಕೆಗಳಿಗೂ ನಿಕಟ ಸಂಬಂಧವಿದೆ ಎಂಬುದು ನನ್ನ ಅಭಿಪ್ರಾಯ. ನಾವು ಬದುಕಿದ್ದೇವೆ ಎಂದು ಅನಿಸಿಕೊಳ್ಳುವುದಾದರೂ ನಮಗೆ ಒಂದಲ್ಲ ಒಂದು ಚಟುವಟಿಕೆ ಬೇಕೇ ಬೇಕಾಗುತ್ತದೆ. ಆ ಚಟುವಟಿಕೆಯೇ ನಮ್ಮ ಮನಸ್ಸಿಗೆ ಅಭಿರುಚಿ ಒಗ್ಗಿದ ಒಂದು ಕೆಲಸ ಅನಿಸಿದ್ದರಾಯಿತು ಎಂದು ಬದುಕಿನ ಪಾಠವನ್ನ ಮಾಡ್ತಾರೆ. ಗಾಂಧೀಜಿಯ ಆದರ್ಶ, ಸಬರ್ಮತಿ ಆಶ್ರಮವಾಸ, ರಾಮಕೃಷ್ಣ ಪರಮಹಂಸರಲ್ಲಿ ಪೂಜ್ಯ ಭಾವ ಇವೆಲ್ಲ ಕಾರಂತರಿಗೆ ದೇವರನ್ನ ಕುರಿತ ವಿಷಯದಲ್ಲಿ ಆಸಕ್ತಿ ಹುಟ್ಟಿಸಿತ್ತು. ಈ ನಿಟ್ಟಿನಲ್ಲಿ ಧ್ಯಾನ, ಭಜನೆ, ನಿರ್ಜನ ಮಸಣ ಮತ್ತು ಅರಣ್ಯಗಳಲ್ಲಿ ಏಕಾಂತ, ದೇಹದಂಡನೆ, ಆಚಾರ ವಿಚಾರ ಇವೆಲ್ಲವನ್ನ ದೇವರ ಅರಸುವಿಕೆಯಲ್ಲಿ ಶ್ರದ್ಧಾಪೂರ್ಣವಾಗಿಯೇ ಕೈಗೊಂಡರು. ಈ ಹಂತದಲ್ಲಿ ಅವರು ಕಂಡುಕೊಂಡ ಸತ್ಯವೆಂದರೆ, ನಾನು ಎಷ್ಟು ಚಿಂತಿಸಲಿ, ಹೇಗೋ ಚಿಂತಿಸಲಿ, ನನ್ನ ದೇವರು ನನ್ನ ಮಿತಿಯನ್ನ, ನನ್ನ ಜೀವನದ ಅನುಭವಗಳ ಮಿತಿಯನ್ನ ತೋರಿಸಿಕೊಡುತ್ತಿತ್ತು. ದೇವರ ಚೆಲುವು, ದೊಡ್ಡಸ್ತಿಕೆ, ಉದಾರ ಗುಣಗಳು ನಮ್ಮ ಅನುಭವಗಳ ಮಿತಿಯನ್ನ ದಾಟಲಾರವೆಂಬ ತಿಳಿವಿಗೆ ನಾನು ಬರಬೇಕಾಯಿತು. ಇದರಿಂದ ನನಗೆ ಅನಿಸುವುದೇನೆಂದರೆ, ಮಾನವನು ತಾನು ದೊಡ್ಡವನಾಗದೆ ತನ್ನ ದೇವರನ್ನ ದೊಡ್ಡದು ಮಾಡಲಾರ. ನಾವು ನಮ್ಮ ಜೀವನವನ್ನ ಬೆಳೆಸಿದರೆ ಮಾತ್ರ ನಮ್ಮ ದೇವರು ಬೆಳೆಯಬಹುದು ಎಂಬುದು ಅವರ ಮಾತು. ಕಾರಂತರ ಲೋಕದೃಷ್ಟಿ ಅಸಾಧಾರಣವಾದದ್ದು. ಅವರ ನಿಷ್ಠೆ ಕೇವಲ ಒಂದು ಮನುಷ್ಯ ಸಮೂಹಕ್ಕಾಗಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪರಿಸರಕ್ಕಾಗಲಿ ಸೀಮಿತವಾಗಿರಲಿಲ್ಲ. ಇಡೀ ಬ್ರಹ್ಮಾಂಡವನ್ನ ಒಳಗೊಳ್ಳುವ ಉದಾರವಾದ ಮನಸ್ಸು ಕಾರಂತರದ್ದು. ಈ ಬ್ರಹ್ಮಾಂಡದಲ್ಲಿ, ಈ ಮನುಷ್ಯ ಕುಲದಲ್ಲಿ ಹಲವು ರೀತಿಯ ಮನುಷ್ಯರಿದ್ದಾರೆ. ಆದ್ದರಿಂದ ಯಾವುದೇ ಮನುಷ್ಯನು ತಾನೇ ಶ್ರೇಷ್ಠ, ತಾನೇ ಮೇಲೆ ಎಂದು ಗರ್ವಪಟ್ಟುಕೊಳ್ಳುವ ಹಾಗಿಲ್ಲ. ಮನುಷ್ಯ ತನ್ನನ್ನು ಇಡೀ ಬ್ರಹ್ಮಾಂಡದೊಂದಿಗೆ ಸಮೀಕರಿಸಿ ನೋಡಿದಾಗ ಮಾತ್ರ ಆತ ತನ್ನ ಮಿತಿಯನ್ನ ಅರಿತುಕೊಳ್ಳುತ್ತಾನೆ. ತಾನು ಬದುಕಿಗೆ ನೀಡುವುದಕ್ಕಿಂತ ಬದುಕು ತನಗೆ ನೀಡಿದ್ದು ಹೆಚ್ಚು ಎಂದು ತಿಳಿದುಕೊಳ್ಳುತ್ತಾನೆ. ಬದುಕನ್ನು ಮತ್ತಷ್ಟು ಸುಂದರ, ಸಮೃದ್ಧಗೊಳಿಸುವಲ್ಲಿ ಸಾರ್ಥಕ ಪಡೆಯಬೇಕು ಎಂಬುದು ಕಾರಂತರ ಕಿವಿಮಾತು. ಟೆಹರಾನ್ನಲ್ಲಿ ನಡೆದಿದ್ದ ಯುನೆಸ್ಕೋ ಶಿಕ್ಷಣ ಸಮ್ಮೇಳನದಲ್ಲಿ ಕಾರಂತರು ಭಾರತದ ವಿಶೇಷ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷತೆಯೂ ಸೇರಿದಂತೆ ಹಲವಾರು ಮಹತ್ವದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಗಳ ಅಧ್ಯಕ್ಷ ಪೀಠಕ್ಕೆ ಆಹ್ವಾನಿಸಲ್ಪಟ್ಟಿದ್ರು. ಯುರೋಪ್, ಜಪಾನ್ಗಳಲ್ಲಿ ಇವರ ಯಕ್ಷಗಾನ ಪ್ರದರ್ಶನಗಳು ಜನಮೆಚ್ಚುಗೆ ಗಳಿಸಿದ್ವು. ಅವರ ಕೃತಿಗಳು ಹಿಂದಿ, ತಮಿಳು, ಮಲಯಾಳಿ, ಗುಜರಾತಿ, ಮರಾಠಿ, ತೆಲುಗು, ತುಳು, ಓರಿಯಾ, ಕೊಂಕಣಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡವು. ಇನ್ನು ಅವರ ವೈಯಕ್ತಿಕ ಜೀವನವನ್ನ ಒಮ್ಮೆ ಗಮನಿಸಿದ್ರೆ, ಕಾರಂತರು ನೃತ್ಯ ಕಲಿಸುತ್ತಿದ್ದ ಮತ್ತು ನಾಟಕವನ್ನ ನಿರ್ದೇಶನ ಮಾಡ್ತಾ ಇದ್ದ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದ ಲೀಲಾ ಆಳ್ವಾರನ್ನ ವಿವಾಹವಾದರು. ಲೀಲಾ ಆಳ್ವ ಬಂಟ ಸಮುದಾಯಕ್ಕೆ ಸೇರಿದವರು. ಖ್ಯಾತ ಉದ್ಯಮಿ ಕೆ.ಡಿ. ಆಳ್ವ ಅವರ ಮಗಳು. ಹೀಗೆ ಮೇ 6, 1936ರಂದು ವಿವಾಹವಾಗುತ್ತೆ. ಅಂತರ್ಜಾತಿ ವಿವಾಹದಿಂದಾಗಿ ಕಾರಂತ ದಂಪತಿಗಳು ಅಪಹಾಸ್ಯಕ್ಕೆ ಗುರಿಯಾದರು. ಆದರೂ ಸಮಾಜದ ಟೀಕೆಗಳನ್ನ ಎದುರಿಸಿ ಈ ಮಟ್ಟಕ್ಕೆ ಬಂದು ನಿಂತರು. ಕಾರಂತ ದಂಪತಿಗಳಿಗೆ 4 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆದರೆ ಅವರ ದೊಡ್ಡ ಮಗನ ಆಕಸ್ಮಿಕ ಸಾವು ತಾಯಿ ಲೀಲಾರನ್ನ ಇನ್ನಿಲ್ಲದೆ ಬಾಧಿಸಿಬಿಡಿ. ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಲೀಲಾ ಅವರು 1986ರಲ್ಲಿಯೇ ಇಹಲೋಕ ತ್ಯಜಿಸಿದ್ರು. ಕಾರಂತರ ಅಂತಿಮ ಕಾದಂಬರಿ ಪ್ರಕಟವಾದ ವರ್ಷವೂ ಅದೇ ಆಗಿತ್ತು. ಅಲ್ಲಿಂದ ಕಾರಂತರ ಬದುಕಿನಲ್ಲಿನ ನೋವಿನ ಕ್ಷಣಗಳು ಆರಂಭವಾದವು.
ಕಾರಂತರನ್ನು ವೈರಲ್ ಜ್ವರದಿಂದಾಗಿ ಡಿಸೆಂಬರ್ 2, 1997ರಂದು ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಯಿತು. 2 ದಿನಗಳ ನಂತರ ಹೃದಯಾಘಾತದಿಂದ ಕೋಮಾಕ್ಕೆ ಜಾರಿದ್ರು. ಡಿಸೆಂಬರ್ 9 ಮೂತ್ರಪಿಂಡಗಳು ವಿಫಲವಾದವು. ಜೊತೆಗೆ ಆಮ್ಲವ್ಯಾಧಿ ಕಾಣಿಸಿಕೊಂಡವು. ಹಾಗಾಗಿ ಅವರನ್ನು ಡಯಾಲಿಸಿಸ್ಗೆ ಒಳಪಡಿಸಲಾಯಿತಾದರೂ ಚೇತರಿಕೆ ಕಾಣಲಿಲ್ಲ. ಡಿಸೆಂಬರ್ 9 ಬೆಳಗ್ಗೆ 11:35ಕ್ಕೆ ಇಹಲೋಕದ ಯಾತ್ರೆ ಮುಗಿಸಿ ಹೊರಟುಬಿಟ್ರು. ಕರ್ನಾಟಕ ಸರ್ಕಾರ ಗೌರವಾರ್ಥವಾಗಿ 2 ದಿನಗಳ ಶೋಕಾಚರಣೆಯನ್ನ ಘೋಷಿಸಿತು. ಕಾರಂತರು ಸ್ವತಃ ತಮ್ಮ ಬದುಕನ್ನ ಸಾಧ್ಯವಾದ ಮಟ್ಟಿಗೆ ತೃಪ್ತಿಕರವಾಗಿಯೇ ನಡೆಸಿದ್ದೇನೆ ಎಂದು ಹೇಳುತ್ತಿದ್ದ ಕಾರಂತರಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇದನ್ನು ಕಾಣಲಾಗಲಿಲ್ಲ ಎಂಬ ಬೇಸರವಿತ್ತು ಮತ್ತು ಆ ಕುರಿತಾಗಿ ಕೆಲವೊಮ್ಮೆ ವಿಷಾದ ವ್ಯಕ್ತಪಡಿಸುತ್ತಿದ್ದರು. ಅವರಿಗೆ ಸಂದ ಸನ್ಮಾನ ಸಮಾರಂಭ ಒಂದರಲ್ಲಿ ನಾವೆಲ್ಲ ಶೀಲವನ್ನ ಮಾರಿಕೊಂಡು ಬದುಕುತ್ತಿದ್ದೇವೆ ಎಂದು ನುಡಿದ ಅವರ ನುಡಿಯಲ್ಲಿ ನೋವು ಕಾಣುತ್ತಿತ್ತು. ಬದುಕಿನ ಎಲ್ಲಾ ವೈಪರೀತ್ಯಗಳಿಗೂ ನಮ್ಮ ನಿರಾಸಕ್ತಿ ಜೀವನವೇ ಕಾರಣ ಎಂಬ ಅವರ ಅನಿಸಿಕೆಯಲ್ಲಿ ಅತಿಶಯೋಕ್ತಿ ಇಲ್ಲ. ಕಾರಂತರು ಬಯಸುತ್ತಿದ್ದ ನಡೆಸಿದ ಕ್ರಿಯಾಸಕ್ತ ಜೀವನವೇ ನಮಗೆಲ್ಲ ದಾರಿದೀಪವಾಗಬೇಕು. ಇಂಥ ಮಹಾನ್ ಚೇತನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.